ಅಖಿಲ ಭಾರತ ಸಾಹಿತ್ಯ ಪರಿಷತ್ ಮತ್ತು ಸ್ವರಾಷ್ಟ್ರ ಪ್ರಕಾಶನ ಸಹಯೋಗದಲ್ಲಿ ನಾನು ಕಾಫಿರಾ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಫೆಬ್ರವರಿ 7ರಂದು ಬೆಳಿಗ್ಗೆ 10:30ಕ್ಕೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕೃತಿಯ ಕರ್ತೃ ಡಾ ಸುಧಾಕರ್ ಹೊಸಳ್ಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತವನ್ನು ವಿಭಜಿಸಲು ಅಂಬೇಡ್ಕರನ್ನು ಹಿಂದೂ ಧರ್ಮದ ವಿರುದ್ಧ ಗುರಾಣಿಯಾಗಿ ಬಳಸಲಾಗುತ್ತಿದೆ. ಈ ಸಂಬಂಧ ಹಿಂದೂ ಸಮಾಜದ ಜಾಗೃತಿ ಭಾಗವಹಿ ನಾನು ಕಾಫಿರಾ ಕೃತಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು. ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕಾರ್ಯಕ್ರಮ ಉದ್ಘಾಟಿಸಿ ಪುಸ್ತಕ ಬಿಡುಗಡೆ ಮಾಡುವರು. ಮೈಸೂರು ಮತ್ತು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಧ್ಯಕ್ಷತೆ ವಹಿಸುವರು. ಎಸ್ಪಿಇಟಿ ಕಾರ್ಯದರ್ಶಿ ಡಾ ಮೀರಾ ಶಿವಲಿಂಗಯ್ಯ ಹಾಗೂ ಸ್ವರಾಷ್ಟ್ರ ಪ್ರಕಾಶನದ ಮಹಾಪೋಷಕ ಚಂದ್ರಶೇಖರ್ ದಡಪುರ ಭಾಗವಹಿಸಲಿದ್ದಾರೆ. ಸಂವಿಧಾನ ತಜ್ಞ ಲೇಖಕ ಡಾ ಸುಧಾಕರ್ ಹೊಸಳ್ಳಿ ಉಪಸ್ಥಿತರಿರುವರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕಿಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ನಾನು ಕಾಫಿರಾ ಸಂಶೋಧನಾ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ ಹಾಗೂ ಸ್ವರಾಷ್ಟ್ರ ಪ್ರಕಾಶನ ಈ ಎರಡರ ಸಹಯೋಗದಲ್ಲಿ ಈ ಸಂಶೋಧನಾ ಗ್ರಂಥ ಬಿಡುಗಡೆ ಆಗಲಿದೆ. ಇದರ ಕುರಿತು ತಮ್ಮ ಘನ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಕಟಣೆಗಾಗಿ ಮತ್ತು ಅದರ ಪ್ರಸಾರಕ್ಕಾಗಿ ಒಂದು ಮನವಿ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ನಾನು ಕಾಫಿರಾ ಕೃತಿಯನ್ನು ಅದು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಲ್ ಸಂತೋಷ್ ಅವರು ಬಿಡುಗಡೆ ಮತ್ತು ವಿಮರ್ಶೆ ಕೃತಿಯ ಕುರಿತು ಅವರೇ ಮಾತನಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಈಗಾಗಲೇ ತಮ್ಮ ಹತ್ರ ಆಹ್ವಾನ ಪತ್ರಿಕೆ ಮತ್ತು ಪ್ರೆಸ್ ನೋಟಲ್ಲೂ ಕೂಡ ಅದು ಉಲ್ಲೇಖ ಮಾಡಿದ್ದೀವಿ. ಮೈಸೂರಿನ MP ಮತ್ತು ಭಾಳ ಮುಖ್ಯವಾಗಿ ಅವರು ಈ ಭಾಗದ ಏನು ಇಡೀ ರಾಷ್ಟ್ರದಲ್ಲೇ ಸಾಮರಸ್ಯ ಸಮಾಜದ ಭಾಗವಾಗಿ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ ಒಂದು ರಾಜಪ್ರಭುತ್ವದ ಅವರು ವಂಶಸ್ಥರು ಅನ್ನುವ ಕಾರಣಕ್ಕಾಗಿ ಅವರನ್ನು ಯೋಜನೆ ಮಾಡಿ ಕರೆಯಲಾಗಿದೆ. ಅವರ ಅಧ್ಯಕ್ಷತೆ ಇರುತ್ತೆ. ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಮೀರಾ ಶಿವಲಿಂಗಯ್ಯನವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಇದರ ಜೊತೆಗೆ ಪ್ರಕಾಶನ ಸಂಸ್ಥೆಯ ಮಹಾಪೋಷಕರಾದಂಥ ಮತ್ತು ಶಿಕ್ಷಣ ಸಂಸ್ಥೆಯ ಒಡೆಯರು ಆದಂಥ ಮೂಲ ಸಾಮಾಜಿಕ ಸಂಘಟನೆಗಳ ಕೆಲಸ ಮಾಡೋ ಅನುಭವ ಇರುವಂಥ ಶ್ರೀ ಚಂದ್ರಶೇಖರ್ ದಡಪುರ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ 12 ಕಡೆ ಈ ಪುಸ್ತಕ ಬಿಡುಗಡೆ ಆಗ್ತದೆ. ಆದರೆ ಮೊದಲಿಗೆ ಈ ಪುಸ್ತಕ ಬಿಡುಗಡೆ ಮಂಡ್ಯದಲ್ಲೇ ಆಗಬೇಕು ಅಂತ ನಾವೊಂದು ಆಯ್ಕೆ ಮಾಡ್ಕೊಂಡ್ವಿ. ಕಾರಣ ಏನು ಕೇಳಿದರೆ, ಇಡೀ ಮಂಡ್ಯದ ಕ್ಷೇತ್ರದ ಬಗ್ಗೆ ನಮಗೆಲ್ಲ ಪರಿಚಯ ಇದ್ದೇ ಇದೆ. ಸಹಜವಾಗಿ ಮಂಡ್ಯದಲ್ಲಿ ಹೇಳುವ ಯಾವುದೇ ವಿಷಯ ಸಂಗತಿ ಅಥವಾ ಒಂದು ನರೇಟಿವ್ಸು ಅದು ಸಕಾರಾತ್ಮಕವಾಗೂ ಇರ್ಬೋದು ಅಥವಾ ಯಾವುದೇ ನರೇಟಿವ್ಸು ಇಡೀ ರಾಷ್ಟ್ರವನ್ನು ವ್ಯಾಪಿಸುವ, ಅಂದರೆ ಕರ್ನಾಟಕವನ್ನು ಮೀರಿ ದೇಶದ ಉದ್ದಗಲಕ್ಕೂ ಕೂಡ ಕೆಲವು ವಿಷಯ ಸಂಗತಿಗಳು ವ್ಯಾಪಿಸಿರೋದನ್ನು ನಾವು ಪತ್ರಕರ್ತರ ಮಿತ್ರರು ಬಹಳ ವಿಶೇಷವಾಗಿ ಅದರ ಅನುಭವವನ್ನು ಪಡ್ಕೊಂಡಿದ್ದೇವೆ. ಅದೇ ಕಾರಣಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರರ ಚಿಂತನೆಗಳನ್ನು, ಸದೃಷ್ಟಿಯನ್ನು, ಮೂಲ ಸತ್ವ ಮತ್ತು ಸ್ವತ್ವವನ್ನು ಸಮಾಜಕ್ಕೆ ಬೆನ್ನು ತೋರಿಸುವ ಕೆಲಸ ಬಹಳಷ್ಟು ವರ್ಷಗಳಿಂದ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗಿಂದನೂ ಕೂಡ ಆಗಿದೆ. ಗೋಷ್ಠಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಚ್ ಪದ್ಮನಾಭ, ವಿಭಾಗ ಪ್ರಭಾರಿ ಬಿಎಸ್ ಅನುಪಮ ಇದ್ದರು.